ಕಲಬುರಗಿ ಜಿಲ್ಲೆಯ ಸೇಡಂನಲ್ಲಿ 2025 ಜನವರಿ 29ರಿಂದ ಫೆಬ್ರವರಿ 6ರವರೆಗೆ ನಡೆಯಲಿರುವ ಭಾರತೀಯ ಸಂಸ್ಕೃತಿ ಉತ್ಸವ ಯಶಸ್ವಿಗೆ ಎಲ್ಲರೂ ಕೈ ಜೋಡಿಸಬೇಕೆಂದು ಯುವ ಮುಖಂಡ ಚನ್ನಬಸವಣ್ಣ ಬಳತೆ ಹೇಳಿದರು. ಭಾಲ್ಕಿ ಪಟ್ಟಣದ ಸದ್ಗುರು ವಿದ್ಯಾಲಯದಲ್ಲಿ ಭಾರತೀಯ ಸಂಸ್ಕೃತಿ ಉತ್ಸವ ನಿಮಿತ್ತ ಆಯೋಜಿಸಿದ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಭಾರತೀಯ ಸಂಸ್ಕೃತಿ ಉತ್ಸವ ಇದು ವಿಶ್ವದ ಉತ್ಸವ ಆಗಲಿದೆ. ಸುಮಾರು 240 ಎಕರೆ ಪ್ರದೇಶದಲ್ಲಿ 9 ದಿನ ಐತಿಹಾಸಿಕವಾಗಿ ಉತ್ಸವ ಜರುಗಲಿದೆ. ಈ ಉತ್ಸವದಲ್ಲಿ ರಾಜ್ಯ, ದೇಶ, ವಿದೇಶಗಳಿಂದ ಸುಮಾರು 30 ಲಕ್ಷ ಜನ ಭಾಗಿಯಾಗುವ ನಿರೀಕ್ಷೆ ಇದೆ. ತಾಲೂಕಿನಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಬೇಕೆಂದು ಮನವಿ ಮಾಡಿದರು. ವಿಕಾಸ ಅಕಾಡೆಮಿಯ ಪ್ರಮುಖರಾದ ರೇವಣಸಿದ್ದಪ್ಪ ಜಲಾದೇವರು ಮಾತನಾಡಿ, ಉತ್ಸವದಲ್ಲಿ ಮಾತೃ ಸಮಾವೇಶ, ಶೈಕ್ಷಣಿಕ ಸಮಾವೇಶ, ಯುವ ಸಮಾವೇಶ, ಗ್ರಾಮ ಸಮಾವೇಶ, ಕೃಷಿ ಸಮಾವೇಶ, ಆಹಾರ ಆರೋಗ್ಯ ಸಮಾವೇಶ, ಸ್ವಯಂ ಉದ್ಯೋಗ ಸಮಾವೇಶ, ಪ್ರಕೃತಿ ಮತ್ತು ನಾವು ಸಮಾವೇಶ, ಸೇವಾಶಕ್ತಿ ಸಮಾವೇಶ, ದೇಶ ಧರ್ಮ ಸಂಸ್ಕೃತಿ ಸಮಾವೇಶ ಸೇರಿದಂತೆ ಹಲವಾರು ಸಮಾವೇಶಗಳು ನಡೆಯುತ್ತಿದ್ದು, ಎಲ್ಲ ಸಮಾವೇಶಗಳಲ್ಲಿ ಭಾರತೀಯ ಸಂಸ್ಕೃತಿ ಬಿಂಬಿಸುವ ಹಲವಾರು ಗಣ್ಯರು ಭಾಗವಹಿಸುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಸದ್ಗುರು ವಿದ್ಯಾಲಯ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷ ಸೋಮನಾಥ್ ಮುದ್ದಾ, ಪ್ರಮುಖರಾದ ಶಿವ ಲೋಖಂಡೆ, ಸೋಮನಾಥಪ್ಪ ಅಷ್ಟೂರೆ, ಮಲ್ಲಮ್ಮ ಆರ್ ಪಾಟೀಲ್, ಚಂದ್ರಶೇಖರ್ ಎಮ್ಮೆ, ಕಿಶನ್ರಾವ್ ಪಾಟೀಲ್ ಇಂಚೂರ್ಕರ್, ನಾಗಭೂಷಣ್ ಮಾಮಿಡಿ, ಶಿವರಾಜ್ ಮಾನೆ, ರೇವಣಸಿದ್ದಪ್ಪ ಜಾಡರ್, ಶ್ರುತಿ ಸಂತೋಷ್, ಬಿಜಿ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ರೇವಣಸಿದ್ದಪ್ಪ ಜಾಡರ್ ನಿರೂಪಿಸಿದ್ರು. ಸದ್ಗುರು ವಿದ್ಯಾ ಸಂಸ್ಥೆಯ ಅಧ್ಯಕ್ಷ ಅಕ್ಷಯ್ ಮುದ್ದಾ ವಂದಿಸಿದ್ರು. ಕಲಬುರಗಿ ಈ ರೀತಿ ಸಿದ್ದೇಶ್ವರ ಹಬ್ಬಗಳು ಈ ರೀತಿ ಬೇರೆ ಬೇರೆ ಹೆಸರಿಟ್ಟರು ಬೇಡ, ಇದೊಂದು ಭಾರತೀಯ ಸಂಸ್ಕೃತಿ ಉತ್ಸವ ಅಂತ ಹೆಸರು ಕೊಡ್ರಿ. ಆಮೇಲೆ 1, 2, 3, 4 ಈ ರೀತಿ ಹೆಸರು ಕೊಟ್ಕೊತ ಹೋಗಿ ಕಡಿತು. ಈ ಸರ್ತಿ ಭಾರತೀಯ ಸಂಸ್ಕೃತಿ ಉತ್ಸವಗಳು ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ವೀರಗಾಳಿ ಗ್ರಾಮದಲ್ಲಿ ನಡೀತಾ ಇದೆ. ಸುಮಾರು ಇದು ಮುಂಚೆ ನಾವು ವಿಚಾರ ಮಾಡಿದ್ರೆ 240 ಎಕರೆಯಲ್ಲಿ ಕಾರ್ಯಕ್ರಮ ಮಾಡಬೇಕಂತ ವಿಚಾರ ಇತ್ತು. ಬಟ್ ಇವಾಗ ಅದು 300 ಎಕರೆಗೆ ಹೋಗಿದೆ. ಸ್ವಲ್ಪ ಪಾರ್ಕಿಂಗ್ ಸಮಸ್ಯೆ ಇಟ್ಕೊಂಡು 300 ಎಕರೆಯಲ್ಲಿ ಮಾಡ್ತಾ ಇದೀವಿ. ಈಗ ಮುಂದೆ ಅಷ್ಟಿಗೆ ಸುಮಾರು ಈ ಕಾರ್ಯಕ್ರಮದ 30 ಲಕ್ಷ ಜನ ಸೇರ್ಬೋದು ಅನ್ನೋ ಅಂದಾಜಿದೆ. ಡೈಲಿ ಒಂದು 3 lakhs ಹಿಡಿದು 9 ದಿವಸ ಅಂದ್ರೆ ನಿಯರ್ಲಿ ಒಂದು 27 ಲಕ್ಷ ಜನ ಬರ್ತಾರೆ. ನಮ್ಮ ಕೊಡುಗೆ ಏನ್ ಮಾಡ್ಬೋದು, ನಾವು ಇಲ್ಲಿ ಕುಂತಾಯಿ ಹಂಗೆ ಮಾಡ್ತಾರ ಅಂಬ ಬರ್ಲಿ, ಅಟ್ಲೀಸ್ಟ್ ನಾವು ಕಾರ್ಯಕ್ರಮಕ್ಕೆ ಹೋಗಿ ಬಂದ್ರೆ ಒಂದು ಸಮಾಧಾನ ಆಯ್ತು ನನ್ನ ಅನಿಸಿಕೆ. ಅದು ಸ್ವಲ್ಪ ದಯವಿಟ್ಟು ಒಂದು ನಮ್ಮ ಭಾಗ್ಯ ಅದ ಅಂತ ಇಪ್ಪತ್ತು. ಈಗ ಮುಂದಿನ ಕಾರ್ಯಕ್ರಮ ಆಯ್ತು ಇಲ್ಲ ಗೊತ್ತಿಲ್ಲ, ಡೇಟ್ ಫಿಕ್ಸ್ ಆಗಿ 4 ವರ್ಷ ಕೆಳಗೆ ಮೋಸ್ಟ್ಲಿ ಮೀಟಿಂಗ್ ನಡೀತೆ. ಇದ್ರ ಪ್ರಕಾರ ನನಗೆ ಇದು ಮೀಟಿಂಗ್ ಎಲ್ಲ 3 ಮೀಟಿಂಗ್ ಇರ್ಬೋದು ಅನಿಸ್ತದೆ. ನನಗೆ ನಿಯರ್ಲಿ 300 ಮೀಟಿಂಗ್ ಇದು ನಾವು ಅಟೆಂಡ್ ಆಗಿದ್ದೀವಿ. ಅಂದ್ರೆ ವಾಸ್ತವಿಕ ಸೇಡಂದಾಗ ನಾನು ಈ ವಾರಕ್ಕೆ 2 ಸತಿ ನಡೆದಿನಲ್ಲ ಸೇಡಂಕ. ಅಂದ್ರೆ ಇಷ್ಟೇ ಅವ್ರ ಪಾಟೀಲ್ಜಿ ಒಂದು ಕಳಕಳಿ ಏನಂದ್ರೆ ಇಷ್ಟೆಲ್ಲ ನಾವು ಮಾಡ್ತಾ ಇದೀವಿ, ದಯವಿಟ್ಟು ನೀವು ಮನೆಗೆ ಬಂದು ನೋಡ್ರಿ ಅಂತ ಬೇರೆ. ಅದ್ರ ಸಲುವಾಗಿ ಇನ್ನೊಂದು ಕಳಕಳಿ ಯಾರೇ ಇರಲಿ, ಈ ಕೆಲವು ಜನ ನನಗೆ ಹೋಗ್ಲಕ್ ಆಗಲ್ಲ, ಇನ್ನೊಂದು ಸಮಸ್ಯೆ ಇರ್ತದೆ. ನಮ್ಮ ನೆಂಟರು ಯಾರು ಗುಲ್ಬರ್ದಾಗ ಇರ್ತಾರ, ಸೇಡಂದಾಗ ಇರ್ತಾರ, ರಾಯಚೂರ್ಗೆ ಇರ್ತಾರ, ಟ್ರೈನ್ ಫೆಸಿಲಿಟಿ ಹೋಗಲ್ಲ. ಈ ರೀತಿ ಪಬ್ಲಿಸಿಟಿ ಮಾಡೋ ಜನ ಹೋಗ್ತಾರ ಅಂತ ಆಯೋಜನೆ ಮಾಡ್ಲಾಗ. ಸಾಮಾನ್ಯವಾಗಿ ಬಸವರಾಜ್ ಪಾಟೀಲ್ ಸೇಡಂಗಳ ಕಾರ್ಯಕೃತಿ ಎಲ್ಲರಿಗೂ ಗೊತ್ತಿದೆ ಅಂತ ಅನಿಸುತ್ತೆ. ಸೊ ಇದು ಒಂದು ವಿಶೇಷವಾದಂಥ ಪ್ರಯತ್ನ ಅವರ ಜೀವನದಲ್ಲಿ, ಅದು ಏನು ಕಲ್ಪನೆ ಮಾಡೋದು ಗೊತ್ತಿಲ್ಲ. ಸೊ ಹಾಗಾಗಿ ಎಲ್ಲರೂ ಕೈ ಜೋಡಿಸೋದಿದೆ. ನಮ್ಮ ಏನೇ ಕಾರ್ಯಕ್ರಮ ಇದ್ರೂ ಕೂಡ ಅಲ್ಲಿ ಒಂದಿನ ಇರ್ತೀರಿ ಅಂದ್ರೆ ಅದು ವ್ಯವಸ್ಥೆ ಮಾಡ್ತೀವಿ. ಸುಮಾರು 15,000 ಜನರಿಗೆ ಇರೋ ವ್ಯವಸ್ಥೆ ಮಾಡುತ್ತೇವೆ. ಸೇಡಂ, ಗುಲ್ಬರ್ಗ ಮತ್ತು ಅಲ್ಲಿ ಮಿಲಿಟರಿ ಟೆಂಟ್ ಉಂಟಲ್ಲ, ಆ ಥರ ಟೆಂಟಿನ ವ್ಯವಸ್ಥೆ ಇರುತ್ತೆ. ಒಟ್ಟಾಗಿ 1 ದಿನ 2 ದಿನ ಇದು ನೋಡೋದೇ ಭಾಳ ಆನಂದ ಅಂತ ನನಗೆ ಅನಿಸುತ್ತೆ. ವೇದಿಕೆ ಕಾರ್ಯಕ್ರಮ ನಡೆಯುತ್ತೆ, ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಕಲಾವಿದರು ಬರ್ತಾರೆ, ಸಂಗೀತ ನಡೆಯುತ್ತೆ, ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ. ಒಟ್ಟಾರೆ ನಮ್ಮ ಕಲ್ಯಾಣ ಕರ್ನಾಟಕದ ವೈಭವದ ಉತ್ಸವ. ನಾವಿದನ್ನು ಭಾಗವಹಿಸಿರ್ತಕ್ಕಂಥ ಆಗಬಾರ್ದು ಅಂದ್ಕೊಂಡು ಕಳೆದ 3 ವರ್ಷದಿಂದ ನಾವು ಈಗಲೇ ಯಾವುದೇ ನೋಡಿದ್ರೆ ಯಾವುದೇ ಸಂಘಟನೆ ಜಗತ್ತಿನ ಇವತ್ತು ಕೂಡ 4 ವರ್ಷ ಕೆಳಗಡೆ ಡೇಟ್ ಡಿಕ್ಲೇರ್ ಮಾಡೋಂಥ ಸಂಘಟನೆ ಯಾವಂತ ಹೇಳಿ 4 ವರ್ಷ ಕೆಳಗಡೆ ಇನ್ನ ಕೊರೋನಾ ಬಂದಿದ್ದಿಲ್ಲ. ಅವಾಗೇ ನಾವು ಡೇಟ್ ಫಿಕ್ಸ್ ಮಾಡಿದ್ದೆವು, ಜನವರಿ 29 ಫೆಬ್ರವರಿ 6, 2025. ಎಂಥ ಆಲೋಚನೆ ಇರ್ಬೋದು. ಅದಕ್ಕೆ ಏನೋ ನಮ್ಮ ಸೌಭಾಗ್ಯದ ಪಾಟೀಲ್ ಜೀವನ ಕೈದಾಗ ಕೆಲಸ ಮಾಡ್ತಕ್ಕಂಥ ಒಂದು ಇದು ಇದೆ. ಚನ್ನಬಸಪ್ಪ ಬಳತಿರುವಂಥ ಸಿಕ್ಕಿದ್ದಾರೆ ನಮಗೆ. ಅವ್ರು ಈ ಏನು 260 ಎಕರೆ ಮತ್ತು 300 ಎಕರೆ ಬೇಕಂತಲ್ಲ, ಅದು ಪೂರ ಇನ್ಫ್ರಾಸ್ಟ್ರಕ್ಚರ್, ಪೂರ ಇಂಜಿನಿಯರ್ ಅವರೇ ಎದುರೇ ಕೆಲಸ ಮಾಡಿಸ್ತಾರೆ. ಹೀಗಾಗಿ ಇದು ಭಾಳ ಆಗ್ತದ. ನಮ್ದೇನು ಕಾಲೇಜ್ ಇದೆ, ಸ್ಕೂಲ್ ಇದೆ, ಎಲ್ಲ ಮಕ್ಕಳು ಬರೋದು. 3 ದಿನ ಕಾರ್ಯಕ್ರಮ ಸ್ಕೂಲ್ ಮಕ್ಕಳಿಗೆ. ಫಸ್ಟ್ ಡೇ 1 ರಿಂದ 5ನೇ ತರಗತಿ, ಸೆಕೆಂಡ್ ಡೇ 7ನೇ ತರಗತಿಯಿಂದ 10ನೇ ತರಗತಿವರೆಗೆ, 3ನೇ ದಿನ ಯುವ ಸಮಾವೇಶ ಕಾಲೇಜ್ PUC ಹಿಡ್ಕೊಂಡು PG ವರೆಗೆ, ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ITI ಕಾಲೇಜ್ ಎಲ್ಲ ನಿಮ್ಮದು ಪ್ರವಾಸ ಏನಿದೆ, ಯಾರ್ಯಾರು ಇನ್ಸ್ಟಿಟ್ಯೂಟ್ ಇವೆ, ನೀವು ನೇರವಾಗಿ 1 ದಿನ ಪ್ರವಾಸದಲ್ಲಿ ಹಾಕೋಬೇಕು.
ಮಕ್ಕಳು ತೋರ್ಸ್ಕೊಂಡು ಬರಬೇಕು, ವೇದಿಕೆ ಕಾರ್ಯಕ್ರಮ ಪರಿಚಯ ಮಾಡಿಸ್ಕೋಬೇಕು. ಒಟ್ಟಾರೆ ನಾವು ಹೋಗಿದ್ದಪ್ಪ ಇಂಥದ್ದು ಇದು ದೊಡ್ಡ ಜಾತ್ರೆ, ಇಡೀ ಕರ್ನಾಟಕದಿಂದ ಜನ ಬರ್ತಾರಪ್ಪ ಅಂತಂದ್ರೆ ನಾವು ಇಲ್ಲಿ ಜಿಲ್ಲೆಯಲ್ಲಿ ಉಟ್ಕೊಂಡು ಯಾಕೆ ನಾವು ಇದು ಮಾಡಬೇಕು? ಎಲ್ಲರೂ ಒಂದಿಷ್ಟು ಕೈ ಹಚ್ಚಿದ್ರೆ ರಥ ಮುಂದೆ ಎಳೆಯುತ್ತೆ. ಮತ್ತು ಇದು ಈ ಭಾರತೀಯ ಸಂಸ್ಕೃತಿ ಉತ್ಸವ ಆದ ನಂತರ ಒಂದು ದೊಡ್ಡ ಕ್ರಾಂತಿ ನಮ್ಮಲ್ಲಿ ಆಗುತ್ತೆ. ಅಂದ್ರೆ ಒಂದು ಹೊಸ ಉತ್ಸಾಹದ ಒಂದು ಬದಲಾವಣೆ ಅನ್ನೋದನ್ನು ನಾವು ಕಾಣ್ತೀವಿ. ಬಸವರಾಜ ಪಾಟೀಲ್ ಸೇಡಂದ್ರೆ ಒಂದು ಇವತ್ತಿನ ನಮ್ಮ ರಾಜ್ಯಕ್ಕೆ ಸೀಮಿತಲ್ಲ, ದೇಶಕ್ಕೆ ನಾವು ಮಾದರಿಯಾಗಿಂತ ಕೆಲಸ ಮಾಡ್ತಕ್ಕಂಥದ್ದು. ನಾನು ಮೊದಲಿಂದಲೇ ಪ್ರಾರಂಭ ಮಾಡಿದ್ದು ಭಾಳ ಸಂತೋಷದ ವಿಷಯ. ಯಾಕಂತಂದರೆ ಒಂದು ಸಣ್ಣ ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ಏನಂತಂದರೆ ತಿಂಗಳಗಟ್ಟಲೆ ಕಾರ್ಯಕ್ರಮ ಮಾಡ್ತೇವೆ. ಮನೆ ದೊಡ್ಡ ಕಾರ್ಯಕ್ರಮ ಅಂದರೆ ಸಾಕು. ಇದು ಎಂಥ ಕಾರ್ಯಕ್ರಮ ಇದು ವಿಶ್ವವೇ ಮೆಚ್ಚುವಂಥ ಕಾರ್ಯಕ್ರಮ ಆಗ್ತದೆ ಅನ್ನುವಂಥ ಭರವಸೆ ಇದರಿಂದ ನಾನು ಮೂಡಿ ಬರ್ತಾ ಇದ್ದೇನೆ. ವಿಕಾಸ್ ಅಕಾಡೆಮಿ ಬಾಲ್ಕಿಯ ಗಣ್ಯರ ಮತ್ತು ಹಿತೈಷಿಗಳ ಸಭೆಗೆ ಆಗಮಿಸಿರುವ ನಮ್ಮ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರುಗಳಿಗೂ, ಮುಖ್ಯಸ್ಥರಿಗೂ, ವ್ಯಾಪಾರಿ ವರ್ಗದವರಿಗೂ, ಆಗಮಿಸಿರುವ ಎಲ್ಲರಿಗೂ ನಮ್ಮ